ನಮಸ್ಕಾರ. ಇವತ್ತು ನಾನು ಈ ದಾಖಲೆಗಳನ್ನು ಪತ್ರಗಳನ್ನು ರಿಜಿಸ್ಟರ್ ಮಾಡಿಸ್ತೀವಲ್ಲ, ಅದರಿಂದ ಏನು ಉಪಯೋಗ, ಅದರಿಂದ ಹಕ್ಕು ಬರುತ್ತೆಯೇ, ಹಕ್ಕು ಬಂದರೆ ಎಷ್ಟು ಬರುತ್ತೆ ಇತ್ಯಾದಿಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನಿಮ್ಮಲ್ಲೆಲ್ಲ ಪ್ರಾರ್ಥನೆ, ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾದಾರರಾಗಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ಮಾತು ಪ್ರಾರಂಭಕ್ಕಿಂತ ಮೊದಲು ಒಂದು ವಿಷಯ ನಿಮ್ಮ ಗಮನಕ್ಕೆ ತರಬೇಕು. ನೀವು ಈ ಕಾನೂನು ಬಗ್ಗೆ ಬೇರೆ ಬೇರೆ ಚಾನಲ್ಗಳು ನೋಡ್ತೀರಲ್ವಾ, ನನ್ನ ಚಾನಲ್ ಬಂದ ಸಬ್ಜೆಕ್ಟು ವಿಷಯ ನಾಳೆ ಅಥವಾ ನಾಡದ್ರಂಗೆ ಬೇರೆ 2 ಚಾನಲ್ಗಳಲ್ಲಿ ಬರುತ್ತೆ ನೋಡಿ. ಈಗ ನಾವು ಪತ್ರಗಳನ್ನು ರಿಜಿಸ್ಟರ್ ಮಾಡಿಸ್ತೀವಿ, ಗೊತ್ತಾಯ್ತಾ. ಈಗ ಕ್ರಯಪತ್ರ ಬೇಕಾ, ರಿಜಿಸ್ಟರ್ ಆಗಬೇಕು ಅಂತ ಹೇಳುತ್ತೆ. ಇಂಡಿಯನ್ ರಿಜಿಸ್ಟ್ರೇಷನ್ ಆ್ಯಕ್ಟ್ ಅಂತ ಬಂದುಬಿಟ್ಟಿದೆ, ಗೊತ್ತಾಯ್ತಾ. ಅದರಲ್ಲಿ ಹೇಳೋ ಪ್ರಕಾರ ನಾನು ನಿಮ್ಮ ಮೊದಲೇ ಹೇಳಿದ್ದೀನಿ, 100 ರೂಪಾಯಿಗಿಂತ ಹೆಚ್ಚಿಗೆ ಬೆಲೆ ಬಾಳ್ತಕ್ಕಂಥ ಸ್ಥಿರ ಆಸ್ತಿಯ ವ್ಯವಹಾರಗಳೆಲ್ಲವೂ ರಿಜಿಸ್ಟರ್ ಆಗಬೇಕು, ನೋಂದಣಿ ಆಗಬೇಕು, ಆಯಿತಾ. ಕ್ರಯಪತ್ರ ಇರ್ಬೋದು, ಅಥವಾ ಅದಲು ಬದಲು ಪತ್ರ ಅಂದರೆ ಎಕ್ಸ್ಚೇಂಜ್ ಡೀಡ್ ಇರ್ಬೋದು, ದಾನಪತ್ರ ಇರ್ಬೋದು, ಮತ್ತು ವಿಭಾಗ ಪತ್ರ ಇರ್ಬೋದು, ಎಲ್ಲವೂ ಕೂಡ. ಆಮೇಲೆ ಕೆಲವು ಕಡ್ಡಾಯ, ಕೆಲವು ಆಪ್ಷನಲ್ಲು, ಅಂದರೆ ನಿಮಗೆ ಐಚ್ಛಿಕ, ನೀವು ಬೇಕಾದರೆ ಮಾಡಿಸ್ಕೋಬೋದು. ಉದಾಹರಣೆಗೆ ವಿಲ್ಲು, ನೀವೇನು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಾದ್ದಿಲ್ಲ, ಬೇಕಾದರೆ ಮಾಡಿಸ್ಕೋಬೋದು. ಏನೇನು ಉಪಯೋಗ ಆಗಿದೆ ನಮಗೆ ಅದರಿಂದ ಅನ್ನುವಂಥದ್ದು ಭಾಳ ಮುಖ್ಯ. ಮತ್ತು ಮುಖ್ಯವಾಗಿ ನಾನು ಹೇಳಕ್ಕೆ ಹೊರಟಿರೋದು, ಅದರಿಂದ ಹಕ್ಕೇನಾರ ಬರುತ್ತೆಯೇ ಅಂತ. ಈಗ ನಿಮಗೆ ಗೊತ್ತಿದೆ, 2 ಪ್ರಮುಖವಾದ ವಿಷಯಗಳು ಇದರಿಂದ ಜರುಗ್ತವೆ. ಒಂದು, ಆಸ್ತಿ ಸಂಬಂಧದ ವ್ಯವಹಾರಗಳನ್ನು ಸಾರ್ವಜನಿಕ ದಾಖಲೆಯಾಗಿ ಇಡ್ತಕ್ಕಂಥದ್ದು, ಅಂದರೆ ಪಬ್ಲಿಕ್ ಡಾಕ್ಯುಮೆಂಟ್. ಇದು ಯಾವತ್ತೂ ಸಾರ್ವಜನಿಕ ದಾಖಲೆ. ಈಗ ಯಾರೇ ಯಾವುದೇ ವ್ಯವಹಾರ ಮಾಡಿರಲಿ, ಯಾವ ಸಬ್ ರಿಜಿಸ್ಟ್ರಲ್ಲಿ ಇದೆ ಅಂತ ಹೇಳಿ ನಿಮ್ಗೆ ಗೊತ್ತಾದರೆ, ಈ ಸಿಲ್ ಅದರ ವಿವರಗಳು ಸಿಕ್ಕರೆ, ಗೊತ್ತಾಯ್ತಾ, ಅಥವಾ ವಿಚಾರಣೆ ಮಾಡಿ ನೀವು ಅದರ ಕಾಪಿ ತೊಗೋಬೋದು. ಅವರೇ ಬರಬೇಕು, ರಿಜಿಸ್ಟರ್ ಆಗಿರೋ ಯಾರು ಪಾರ್ಟಿಗಳು ಬರ್ಕೊಂಡಿರ್ತಾರೋ 2 ಪಾರ್ಟಿಗಳು ಅವರೇ ಬಂದು ಕಾಪಿ ತೊಗೋಬೇಕು ಅಂತ ಏನಿಲ್ಲ. ಇದು ಪಬ್ಲಿಕ್ ಡಾಕ್ಯುಮೆಂಟು, ಸಾರ್ವಜನಿಕ ದಾಖಲೆ ಆಗಿಬಿಡುತ್ತೆ. ಯಾರು ಬೇಕಾದರೂ ಹಾಕಿ ನೀವು ಅದನ್ನು ಕಾಪಿ ತೊಗೋಬೋದು, ಅಥವಾ ಯಾವುದನ್ನು ಕೋರ್ಟ್ನಲ್ಲಿ ಸಾಬೀತು ಮಾಡಬೇಕು ಅಂತ ಕಾಪಿ ತೊಗೋಬೋದು, ಅಥವಾ ಸಬ್ ರಿಜಿಸ್ಟರ್ ಆಫೀಸಿಂದ ಸಮನ್ ಮಾಡಿ ಪ್ರೊಡ್ಯೂಸ್ ಮಾಡಿ ಅಂತ ಹೇಳ್ಬೋದು, ಆಯಿತಾ. ಒಂದು ಇದು ನಮಗೆ ಉಪಯೋಗ. 2ನೇದು, ಇನ್ನೊಂದು ಸರ್ಕಾರಕ್ಕೆ ಉಪಯೋಗ ಅಂದರೆ ಮತ್ತೆ ಅದಕ್ಕೆ ಕಂದಾಯ ಬರುತ್ತೆ, ಟ್ಯಾಕ್ಸ್ ಬರುತ್ತೆ. ಈ ತೆರಿಗೆ ಹಾಕ್ತಾರಲ್ಲ, ಆ ತೆರಿಗೆಯಿಂದ ಹಣ ಬರುತ್ತೆ. ವ್ಯವಹಾರ ಆದಾಗೆಲ್ಲ ನಾವು ಅದಕ್ಕೆ ಸಂಬಂಧಪಟ್ಟಂಥ ಸ್ಟ್ಯಾಂಪ್ ಡ್ಯೂಟಿ ಕೊಡ್ತೀವಿ, ರಿಜಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಕೊಡ್ತೀವಿ, ಅದರಿಂದ ಸರ್ಕಾರಕ್ಕೆ ಬರುತ್ತೆ. ಮತ್ತು ನಮ್ಮ ಹಕ್ಕು ಕ್ರಿಯೇಟ್ ಆಗುತ್ತೆ, ಉದ್ಭವ ಆಗುತ್ತೆ, ಮತ್ತು ರಚನೆ ಆಗುತ್ತೆ. ಮತ್ತು ಹಕ್ಕು, ಆ ಒಂದು ವ್ಯವಹಾರಗಳು ರಿಜಿಸ್ಟರ್ ಆಗೋದ್ರಿಂದ ನಮ್ಗೆ ಹಕ್ಕು ಬರುತ್ತೆ ಆ ಒಂದು ಆಸ್ತಿ ಮೇಲೆ. ಇದು ಪ್ರಮುಖವಾದ 3 ಸಂಗತಿಗಳು, ಕಾರಣಗಳು. ಅದಕ್ಕೋಸ್ಕರ ರಿಜಿಸ್ಟ್ರೇಷನ್ ಆ್ಯಕ್ಟ್ ದಾರಿಗೆ ತಂದರು. ಮತ್ತು ರಿಜಿಸ್ಟ್ರೇಷನ್ ಬೇಕಾಗತ್ತೆ ಕಡ್ಡಾಯವಾಗಿ ಕೆಲವು ಡಾಕ್ಯುಮೆಂಟ್ಗಳಿಗೆ. ಈಗ ಮುಂದಕ್ಕೆ ಹೋಗೋಣ. ಯಾವುದಾದ್ರೂ ದಾಖಲೆಯನ್ನು ನೀವು ಅಥವಾ ಪತ್ರವನ್ನು ರಿಜಿಸ್ಟರ್ ಮಾಡಿದರೆ ಹಕ್ಕು ಬರುತ್ತಾ? ನಾನು ನೇರವಾಗಿ ಉತ್ತರ ಕೊಡಬೇಕು ಅಂದರೆ ಬರುತ್ತೆ. ಆದರೆ ಷರತ್ತಿಗೊಳಪಟ್ಟಿದೆ ಅಂತ ಹೇಳಬೇಕಾಗತ್ತೆ. ಸಬ್ಜೆಕ್ಟ್ ಟು ಸರ್ಟನ್ ಕಂಡೀಷನ್ ಅಂತ. ಯಾಕಂದರೆ ಈಗ ಎ ಅಂತಕ್ಕಂಥದ್ದು ಒಂದು ಆಸ್ತಿ ಮಾಲೀಕರು, ಬಿ ಅನ್ನೋರಿಗೆ ಆಸ್ತಿ ಮಾರ್ತಾರೆ ಅಥವಾ ದಾನ ಮಾಡ್ತಾರೆ, ಆಯಿತಾ. ಆಗ ಆ ಪತ್ರ ರಿಜಿಸ್ಟರ್ ಆದರೆ ಬಿಗೆ ಸಂಪೂರ್ಣ ಎಲ್ಲ ಹಕ್ಕುಗಳು ವರ್ಗಾವಣೆ ಆಗ್ತವೆ, ಆತ ಮಾಲೀಕರಾಗ್ತಾರೆ. ಯಾಕಂದರೆ ಎ ಮಾತ್ರ ಮಾಲೀಕರಿದ್ದರು. ಈಗ ಇನ್ನೊಂದು ಸಂದರ್ಭ ತಗೊಳ್ತೀನಿ. ಎ, ಬಿ, ಸಿ 3 ಜನ ಮಾಲೀಕರು, ಹೌದಾ. ಅದರಲ್ಲಿ ಎ, ಬಿ, ಸಿ 3 ಜನ ಕ್ರಯಪತ್ರ ಬರ್ಕೊಟ್ರೆ, ದಾನಪತ್ರ ಬರ್ಕೊಟ್ರೆ, ಯಾರು ತಗೊಳ್ತಾರೋ ಅವರಿಗೆ ಹಕ್ಕು ಬಂದ್ಬಿಡುತ್ತೆ, ಹಕ್ಕು ವರ್ಗಾವಣೆ ಆಗುತ್ತೆ, ಆಯಿತಾ. ಒಂದು ಸಪೋಸ್ ಈಗ ಎ, ಬಿ ಇಬ್ಬರೇ ಸೇರ್ಕೊಂಡು ಬರ್ಕೊಟ್ರಪ್ಪ, ಸಿ ಬರಲೇ ಇಲ್ಲ, ಅಥವಾ ಸಿ ಸತ್ತೋಗಿದ್ರು, ಅವ್ರ ವಾರಸ್ದಾರರು ಬರಲಿಲ್ಲ, ಯಾರು, ಏನಾಗುತ್ತೆ, ನಿಮಗೆ ಹಕ್ಕು ವರ್ಗಾವಣೆ ಆಗಲ್ಲ. ಅದನ್ನು ಡಿಫೆಕ್ಟಿವ್ ಟೈಟ್ಲ್ ಅಂತ ಕರಿತೀವಿ, ದೋಷಯುತವಾದ ಹಕ್ಕು ಅಂತ ಕರಿತೀವಿ. ಆ ಥರ ಸಂದರ್ಭದಲ್ಲಿ ನಿಮಗೆ ಪೂರ್ತಿ ಹಕ್ಕು ಬರೋದಿಲ್ಲ, 100ಕ್ಕೆ 100 ಭಾಗ ಹಕ್ಕು ಬಂದಿರೋಲ್ಲ. ಯಾಕಂದರೆ ಒಬ್ಬ ಮಾಲೀಕ ಅಥವಾ ಮಾಲೀಕನ ವಾರಸ್ದಾರರು ಆ ಕ್ರಯಪತ್ರದ ಬರವಣಿಗೆಯಲ್ಲಿ, ಎಕ್ಸಿಕ್ಯೂಷನ್ನಲ್ಲಿ ಭಾಗಿಯಾಗಿರೋದಿಲ್ಲ. ಇದು ನೀವು ಗಮನ ಇಟ್ಕೋಬೇಕು. ಮತ್ತು ಇನ್ನೊಂದು ಆಸ್ತಿಗೆ ಯಾರೋ ಒಬ್ಬರು ಎ ಅಂತಕ್ಕಂಥವ್ರು ಮಾಲೀಕರು, ಆಯಿತಾ. ಎ ಅಂಥೇಳಿ ಬೇರೆ ಯಾರೋ ಸೈನ್ ಮಾಡಿ ನಿಮಗೆ ಮಾರ್ತಾರೆ, ಆವಾಗ ನಿಮಗೆ ವರ್ಗಾವಣೆ ಆಗುತ್ತಾ ಮಾಲೀಕತ್ವ? ಇಲ್ಲ. ಯಾರು ಎ ಅಂತಿದ್ದಾರೆ ನಿಖರವಾಗಿ ಅದೇ ಏನೇ ಬಂದು ನಿಮಗೆ ಕ್ರಯಪತ್ರ ಬರ್ಕೊಡ್ಬೇಕು, ಅಥವಾ ದಾನಪತ್ರ ಬರ್ಕೊಡ್ಬೇಕು, ಅಥವಾ ಯಾವುದೋ ಬೇರೆ ಪತ್ರವನ್ನು ಅಥವಾ ಅಗ್ರಿಮೆಂಟ್ ಫಾರ್ ಸೇಲ್ ಇರ್ಬೋದು ಬರ್ಕೊಡ್ಬೇಕಾಗುತ್ತೆ. ಆಗ ಮಾತ್ರ ನಿಮಗೆ ಮಾಲೀಕತ್ವ ವರ್ಗಾವಣೆ ಆಗುತ್ತೆ, ಇಲ್ದವ್ರು ಆಗೋದಿಲ್ಲ. ಅಂದರೆ ಇದರ ಅರ್ಥ ಏನು? ರಿಜಿಸ್ಟ್ರೇಷನ್ ಆದರೆ ನಿಮಗೆ ಆಸ್ತಿ ಮೇಲಿನ ಹಕ್ಕು ಯಾರು ಬರೆಸ್ಕೊಂಡಿರ್ತಾರೋ ಅವ್ರಿಗೆ ವರ್ಗಾವಣೆ ಆಗತ್ತೆ ಅಂತ. ಕರೆಕ್ಟಾ? ಹೌದು. ಆದರೆ ಯಾರು ನಿಮಗೆ ಬರೆದು ಕೊಡ್ತಾರೆ, ಒಬ್ಬರೋ ಇಬ್ಬರೋ 3 ಜನಮೋ 5 ಜನಮೋ ಯಾರಾದರೂ ಬರ್ಕೊಟ್ರೆ ಅವರೆಲ್ಲರೂ
ಮಾಲೀಕರಾಗಬೇಕಾಗತ್ತೆ. ಒಬ್ಬ ಮಾಲೀಕ ಇಲ್ಲದೆ ಹೋದರೆ ನಿಮಗೆ ಟೈಟ್ಲ್ ಬರಲ್ಲ. ಗೊತ್ತಾಯ್ತಾ? ಆದ್ದರಿಂದ ಒಂದು ಆಸ್ತಿಗೆ ಯಾರ್ಯಾರು ಮಾಲೀಕರಿದ್ದಾರೋ, ಒಬ್ಬರಿರ್ಬೋದು, ಇಬ್ಬರಿರ್ಬೋದು, 4-5 ಜನ ಇರ್ಬೋದು, 10 ಜನ ಇರ್ಬೋದು, ಅವರೆಲ್ಲರೂ ಬಂದು ಕ್ರಯಪತ್ರ ಬರ್ಕೊಡ್ಬೇಕು. ಅಥವಾ ಅವರ ಪರವಾಗಿ ಪವರ್ ಆಫ್ ಅಟಾರ್ನಿ ಹೋಲ್ಡ್ರು ಬಂದು ಬರ್ಕೊಡ್ಬೇಕು. ಇಲ್ಲ ಯಾರಾದರೂ ತೀರೋಗಿದ್ದರೆ, ಒಬ್ಬರು ಇಬ್ಬರು 3 ಜನ ತೀರೋಗಿದ್ದರೆ ಅವರ ಕಾನೂನುಬದ್ಧ ವಾರಸುದಾರರು ಬಂದು ಕ್ರಯಪತ್ರವನ್ನೋ, ದಾನಪತ್ರವನ್ನೋ ಅಥವಾ ಇನ್ಯಾವುದೋ ಮತ್ತಾವುದೋ ದಾಖಲೆಯನ್ನು ಬರ್ಕೊಡ್ಬೇಕಾಗುತ್ತೆ. ಇಲ್ಲದೆ ಹೋದರೆ ಮಾಲೀಕತ್ವ ವರ್ಗಾವಣೆ ಆಗೋದಿಲ್ಲ. ಇದು ನನ್ನ ಜ್ಞಾಪಕ ಇರಲಿ. ಅಂದರೆ ಅದರ ಅರ್ಥ ವರ್ಗಾವಣೆ ಮಾಲೀಕತ್ವ ಆಗತ್ತೆ, ಆದರೆ ಯಾರು ಬರೆದು ಕೊಡಬೇಕೋ, ಯಾರು ಹಕ್ಕುಳ್ಳವರೋ ಅವರು ಬಂದು ನೀವು ಬರ್ಕೊಡ್ಬೇಕು. ಬೇರೆ ವ್ಯಕ್ತಿ ಬರೆದು ಕೊಟ್ಟರೆ ಆಗೋದಿಲ್ಲ. ಆಯಿತಾ? ಆದರೆ ಕೆಲವು ಸಂದರ್ಭಗಳು ಏನಾಗುತ್ತೆ, ಈಗ ನೀವು ಅಗ್ರಿಮೆಂಟ್ ಫಾರ್ ಸೇಲ್ ಬರ್ಕೊಟ್ಟಿರ್ತೀರ, ಕ್ರಯ ಒಪ್ಪಂದ ಪತ್ರ ನೀವು ಮಾಡಿಕೊಡೋದಿಲ್ಲ. ಯಾರು ಬರ್ಸ್ಕೊಂಡಿರ್ತಾರೋ ಕೋರ್ಟಿಗೆ ಹೋಗ್ತಾರೆ. ಆವಾಗ ನಿಮ್ಮ ಪರವಾಗಿ ಕೋರ್ಟ್ ಬರ್ಕೊಡುತ್ತೆ. ಕೋರ್ಟ್ ಒಬ್ಬ ಕಮಿಷನರ್ನ ಕಳಿಸಿ ಬರ್ಕೊಡಪ್ಪ ಅಂತೇಳಿ. ಆ ಸಂದರ್ಭದಲ್ಲಿ ನೀವು ಬರ್ಕೊಡಲ್ಲ. ಆದರೆ ಹಕ್ಕು ಬರಲ್ಲವಾ? ಬರುತ್ತೆ. ಯಾಕಂದರೆ ಕೋರ್ಟ್ ಮಧ್ಯೆ ಪ್ರವೇಶ ಮಾಡಿದೆ. ಕೋರ್ಟ್ ತೀರ್ಪಿನ ಮೂಲಕ ಒಬ್ಬ ಅಡ್ವೊಕೇಟ್ನೋ ಮತ್ತಾರನ್ನೋ ಕಮಿಷನರಾಗಿ ಅಪಾಯಿಂಟ್ ಮಾಡಿ ಇವ್ರ ಪರವಾಗಿ ಕೋರ್ಟ್ ಬರ್ಕೊಡಯ್ಯ ಅಂದರೆ ನೀವೇನು ಕೋರ್ಟಿಗೆ ಹೋಗಿರಲ್ಲ ಅಥವಾ ಬರ್ಕೊಡೋಕೆ ನಿರಾಕರಿಸ್ತಾ ಇರ್ತೀರಿ, ಜಡ್ಜ್ಮೆಂಟ್ ಆದರೂ ಕೂಡ ಆಗ ನೀವು ಕೋರ್ಟ್ ಮಧ್ಯೆ ಪ್ರವೇಶ ಮಾಡಿ ಕ್ರಯಪತ್ರ ಬರ್ಕೊಡಿ ಅಂತ ಬರೆಸುತ್ತೆ. ಇದು ಮತ್ತೊಂದು ಸಂದರ್ಭ. ಇಲ್ಲೂ ಕೂಡ ವರ್ಗಾವಣೆ ಆಗುತ್ತೆ, ಯಾಕಂದರೆ ಕೋರ್ಟ್ ಮಧ್ಯೆ ಪ್ರವೇಶ ಮಾಡಿರುತ್ತೆ. ಆಯಿತಾ? ಮತ್ತು ಯಾವ್ಯಾವ ಸಂದರ್ಭದಲ್ಲಿ ನಾವು ಈ ದಾಖಲೆಯನ್ನು ನೋಡ್ತೀವಲ್ಲ, ಕ್ರಯಪತ್ರನೋ ಮತ್ತು ದಾನಪತ್ರವೋ ಮತ್ತಾವುದೋ ದಾಖಲೆಯನ್ನು ನೋಡ್ತೀವಲ್ಲ, ಆವಾಗ ನಾವು ನೋಡಬೇಕಾದ್ದು ಆ ಪತ್ರದ ಹಿಂದಕ್ಕೆ ಹೋಗಬೇಕು, ಆ ಪತ್ರದ ಚರಿತ್ರೆಗೆ ಹೋಗಬೇಕು. ಅಂದರೆ ಪತ್ರದ ಹಿನ್ನೆಲೆಗೆ ಹೋಗಬೇಕು. ಅಂದರೆ ಆ ಪತ್ರವನ್ನು ಬರೆದು ಕೊಟ್ಟಿದ್ದ ವ್ಯಕ್ತಿಗೆ ಹೇಗೆ ಹಕ್ಕು ಬಂತು ಅಂತಕ್ಕಂಥದ್ದು ನಾವು ತಿಳಿತೀವಿ. ತನಿಖೆ ಮಾಡಿ ಎಷ್ಟು ವರ್ಷದ್ದು EC ತೊಗೋಬೇಕಾಗತ್ತೆ, ಸಂದರ್ಭ ತಕ್ಕಂತೆ 5 ವರ್ಷ, 10 ವರ್ಷ, ಮಿನಿಮಮ್ 12 ವರ್ಷ ನೋಡ್ತೀವಿ. ಅದಕ್ಕೆ ಹಿಂದಕ್ಕೆ ತೊಗೊಂಡೋಗಿ ಆ ಒಂದು ಯಾವ್ಯಾವ ವ್ಯವಹಾರ ಆಗಿದೆ ಆ ವ್ಯವಹಾರದ ಮೂಲಕ ನಿಮಗೆ ಕ್ರಯಪತ್ರ ಬರ್ಕೊಟ್ಟಂಥ ವ್ಯಕ್ತಿಗೆ ಅಥವಾ ದಾನಪತ್ರ ಬರ್ಕೊಟ್ಟಂಥ ವ್ಯಕ್ತಿಗೆ ಹಕ್ಕು ಬಂತೆ ಕಾನೂನುಬದ್ಧವಾಗಿ ಆಗಿದ್ದಂಥ ಕಾನೂನು. ಕಾನೂನು ಕೆಲವು ಸಲ ಬದಲಾವಣೆ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಬದಲಾವಣೆ ಆದಾಗ ಆ ಬದಲಾವಣೆಯಾದ ಸಂದರ್ಭದಲ್ಲಿ ಕಾಲಘಟ್ಟದಲ್ಲಿ ಈತ ಹಕ್ಕನ್ನು ಪಡೆದು ಅದೇ ಹಕ್ಕನ್ನು ನಿಮಗೆ ವರ್ಗಾವಣೆ ಮಾಡಿದಾನಿಯೇ ಅಂತ. ಯಾಕಂದರೆ ನಿಮಗೆ 1 ಎಕರೆ ಜಮೀನಿದ್ದು 2 ಎಕರೆ ಬರ್ಕೊಟ್ರೆ ಬರುತ್ತಾ ಹಕ್ಕು? ಇಲ್ಲ. ಆಯಿತಾ? ಎಷ್ಟಿದೆಯೋ ಎಷ್ಟಕ್ಕೆ ನೀವು ಮಾಲೀಕರು ಅಷ್ಟಕ್ಕೆ ಬರ್ಕೊಡ್ಬೇಕು. ಅದು ಒಟ್ಟು ಕುಟುಂಬದ ಆಸ್ತಿ ಇದೆಯಪ್ಪ, ಒಟ್ಟು ಕುಟುಂಬದ ಆಸ್ತಿಯಲ್ಲಿ ನೀವು ನಿಮಗೆ ಭಾಗ ಬರ್ತಕ್ಕಂಥದ್ದು 1/2 ಎಕರೆ, 1 ಎಕರೆ ಬರ್ಕೊಟ್ಬಿಟ್ರೆ ತಪ್ಪಾಗತ್ತೆ, ಬರ್ಕೊಡೋಕ್ಕೆ ಬರೋದಿಲ್ಲ. ಆದ್ದರಿಂದ ನನಗಿರುವ ಹಕ್ಕು, ನನಗೆ ಯೋಗ್ಯತೆ ಅಂತ ಹೇಳ್ತೀನಿ ನಾನು, ನನಗಿರುವ ಯೋಗ್ಯತೆ, ನನಗಿರುವ ಹಕ್ಕು, ನಾನು ಚಲಾವಣೆ ಮಾಡಬಹುದಾದ ಹಕ್ಕು ಎಷ್ಟಿದೆಯೋ ಅಷ್ಟನ್ನು ಮಾತ್ರ ನಾವು ಆ ರಿಜಿಸ್ಟರ್ ಆಗ್ತಕ್ಕಂಥ ಪತ್ರಗಳ ಮೂಲಕ ಚಲಾವಣೆ ಮಾಡಬೇಕು. ಇಲ್ಲದೆ ಹೋದರೆ ಮಾಡೋಕ್ಕಾಗೋದಿಲ್ಲ. ಮತ್ತೊಂದು ಉಪಯೋಗ ನಿಮ್ಗೆ ಹೇಳಬೇಕು. ರಿಜಿಸ್ಟರ್ ಆದರೆ ಏನಾಗುತ್ತೆ, ಅದರ ಒಂದು ಕಾಪಿ ಆ ಒಂದು ಸಬ್ ರಿಜಿಸ್ಟರ್ ಆಫೀಸರ್ ಇರುತ್ತೆ. ನೀವು ಯಾವ ಬೇಕಾದ್ರೆ ಸರ್ಟಿಫಿಕೇಟ್ ಕಾಪಿ ತೊಗೋಬೋದು. ಅಥವಾ ಮೂಲ ಕಾಪಿ ಏನಾರ ಕಳೆದೋದ್ರೆ ಆ ಸಬ್ ರಿಜಿಸ್ಟರ್ ಆಫೀಸಿಂದ ಕೋರ್ಟಿಗೆ ಅಥವಾ ಯಾವ ಆಫೀಸರ್ ಮುಂದೆ ತರಬೇಕು ಅಂತಿರೋ ಅಲ್ಲಿಂದ ಸಮನ್ ಮಾಡಿಕೊಂಡು ಪ್ರೊಡ್ಯೂಸ್ ಮಾಡ್ರಪ್ಪ ಅಂದರೆ ಪ್ರೊಡ್ಯೂಸ್ ಮಾಡ್ತಾರೆ. ಇದು ಒಂದು ಉಪಯೋಗ. ಮತ್ತು 3ನೇದಾಗಿ ಯಾರು ಸಬ್ ರಿಜಿಸ್ಟ್ರಾರ್ ಮುಂದೆ ಹೋಗಿ ಅದನ್ನು ಬರೆದಿರ್ತಾರೆ, ಉದಾಹರಣೆಗೆ ವಿಲ್ಲು, ಅವರೇ ಅದನ್ನು ಬರೆದಿರ್ತಾರೆ ಮತ್ತು ಆ ಸಾಕ್ಷಿಗಳೇ ಸಬ್ ರಿಜಿಸ್ಟ್ರಾರ್ ಮುಂದೆ ಸೈನ್ ಹಾಕಿದ್ದಾರೆ ಅಂತಕ್ಕಂಥದ್ದು ಆಲ್ಮೋಸ್ಟ್ ಪ್ರೂವ್ ಆಗಿರುತ್ತೆ. ಗೊತ್ತಾಯ್ತಾ? ಇದು ನೀವು ಕೋರ್ಟ್ನಲ್ಲಿ ಪ್ರೂವ್ ಮಾಡಬೇಕಾದ್ರೆ ಸ್ವಲ್ಪ ಉಪಯೋಗ ಬರುತ್ತೆ. ಯಾಕಂದರೆ ಕೋರ್ಟಲ್ಲಿ ನೀವು ಅನ್ರಿಜಿಸ್ಟರ್ಡ್ ವಿಲ್ ಆದರೆ ರಿಜಿಸ್ಟ್ರೇಷನ್ ಇಲ್ಲದೆ ಹೋದರೆ ಅವರೆಲ್ಲ ಅವ್ರು ಮುಂದೆ ಹೋಗಿದ್ದು ಬರ್ಕೊಟ್ಟಿದ್ದು ಏಕಕಾಲಕ್ಕೆ ಇದ್ದಿದ್ದು ಕ್ವಶನ್ ಮಾಡ್ಬೋದು. ಆದರೆ ರಿಜಿಸ್ಟರ್ ಆಗದೇ ಇದ್ದರೆ ನೀವು ಸಾಕ್ಷಿಗಳು ಅವತ್ತೇ ಸೈನ್ ಮಾಡಿದರೆ, ಇನ್ನೊಂದು ದಿವಸ ಸೈನ್ ಮಾಡಿದರೆ, ಅಥವಾ 3 ಜನ ಒಂದೇ ದಿನ ಒಂದೇ ಗಳಿಗೆಯಲ್ಲಿ ಸೈನ್ ಮಾಡಿದರೆ ಯಾರು ಸಾಕ್ಷಿಗಳು ಅವರಿಗೆ ವಿಲ್ಲಿನ ವಿವರಗಳೆಲ್ಲ ಗೊತ್ತೇ ಅಂತಕ್ಕಂಥ ಪ್ರಶ್ನೆ ಉದ್ಭವ ಆಗೋದು, ಅನುಮಾನ ಬರ್ಬೋದು. ಆದರೆ ಸಬ್ ರಿಜಿಸ್ಟರ್ ಆದರೆ ವಿಲ್ಲು ಯಾರು ಬರ್ಕೊಟ್ಟಿದ್ದಾರೆ ಅವ್ರು ಸೈನ್ ಮಾಡಿದ್ದು, ಸಾಕ್ಷಿಗಳು ಸೈನ್ ಮಾಡಿದ್ದು ಪ್ರೂವ್ ಮಾಡ್ಬೋದು. ಗೊತ್ತಾಯ್ತಾ? ಅದು ಒಂದಷ್ಟು ಅನುಕೂಲ ಆಗುತ್ತೆ. ಹಾಗಂತ ನಾನು ಎಲ್ಲ ಬಿಲ್ಗಳನ್ನು ರಿಜಿಸ್ಟರ್ ಮಾಡಿ ಅಂತ ಹೇಳ್ತಾ ಇಲ್ಲ, ಖಂಡಿತ ಅವಶ್ಯಕತೆ ಇಲ್ಲ. ಆದರೆ ರಿಜಿಸ್ಟರ್ ಮಾಡಿದರೆ ಏನು ಉಪಯೋಗ ಅಂತಕ್ಕಂಥದ್ದು ನಿಮ್ಗೆ ಹೇಳ್ತಾ ಇದ್ದೀನಿ. ಈ ರೀತಿಯಲ್ಲಿ ಈ ಒಂದು ಯಾವುದೇ ಪತ್ರಗಳನ್ನು ರಿಜಿಸ್ಟರ್ ಆಗ್ತಕ್ಕಂಥ ಕಡ್ಡಾಯವಾಗಿ ಕಾನೂನು ಪ್ರಕಾರ ರಿಜಿಸ್ಟರ್ ಆಗುವಂಥ ನೋಂದಾಯಿಸಲ್ಪಡಬೇಕಾದ ಪತ್ರಗಳ ಮೂಲಕ ನೀವು ವ್ಯವಹಾರ ನಡೆಸಿದರೆ ನಿಮ್ಗೆ ಹಕ್ಕು ಬರುತ್ತೆ. ಆ ಯಾರು ಯಾವ ಪತ್ರವನ್ನು ನಿಮ್ಮ ಪರವಾಗಿ ಅಥವಾ ಯಾರದೇ ವ್ಯಕ್ತಿಯ ಪರವಾಗಿ ಯಾವುದೇ ವ್ಯಕ್ತಿಗಳ ಪರವಾಗಿ ಬರ್ಕೊಡ್ತಾರೆ ಅವರಿಗೆ ಆಸ್ತಿ ಮೇಲೆ ಹಕ್ಕಿರಬೇಕು. ಆಸ್ತಿ ಮೇಲೆ ಹಕ್ಕಿದ್ರೆ ಅವರನ್ನು ವರ್ಗಾವಣೆ ಮಾಡ್ಬೋದು. ಮತ್ತು ಒಂದು ವೇಳೆ ಡಿಫೆಕ್ಟಿವ್ ಟೈಟ್ಲ್ ಇದ್ದರೆ ಅವ್ರಿಗೆ ಯಾರು ಬರ್ಕೊಡೋರಿಗೆ ಅವರಿಗೆ ಸರಿಯಾದ ಒಂದು ಹಕ್ಕಿಲ್ದೋ ಹೋದರೆ ಡಿಫೆಕ್ಟಿವ್ ಟೈಟ್ಲ್ ಅಂತೀವಿ ನಾವು. ಗೊತ್ತಾಯ್ತಾ? ಅದು ಒಂಥರ ರೋಗಗ್ರಸ್ತ ಹಕ್ಕು ಅಂತ ಹೇಳ್ಬೋದು.
ಅಥವಾ ಸರಿಯಾದ ಒಂದು ಹಕ್ಕಲ್ಲ ಅಂತ ಅದೇ ಹಕ್ಕನ್ನು ಅವರು ವರ್ಗಾವಣೆ ಮಾಡ್ತಾರೆ. ಅವ್ರಿಗೆ 50 ಪೈಸೆ ಹಕ್ಕಿದ್ರೆ 50 ಪೈಸೆ ಹೋಗುತ್ತೆ, 100 ಪೈಸೆ ಇದ್ದರೆ 100 ಪೈಸೆ ಆಗುತ್ತೆ. ಅವ್ರ ಹತ್ರ ಏನಿದೆ ಅದು ಮಾತ್ರ ವರ್ಗಾವಣೆ. ಅದಕ್ಕೆ ನಾನು ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ಬಗ್ಗೆ ಮಾತಾಡ್ತಾ ನಿಮ್ಗೆ ಹೇಳಿದ್ದೆ, ಐ ಕ್ಯಾನ್ ಟ್ರಾನ್ಸ್ಫರ್ ವಾಟ್ ಐ ಹ್ಯಾವ್, ಐ ಕೆನಾಟ್ ಟ್ರಾನ್ಸ್ಫರ್ ವಾಟ್ ಐ ಡೋಂಟ್ ಹ್ಯಾವ್ ಅಂತ. ಅಂದರೆ ನನ್ನ ಹತ್ರ ಇರುವುದನ್ನು ವರ್ಗಾವಣೆ ಮಾಡ್ಬೋದು, ನನ್ನ ಹತ್ರ ಇಲ್ಲದಿರುವುದನ್ನು ವರ್ಗಾವಣೆ ಮಾಡೋಕ್ಕೆ ಬರೋದಿಲ್ಲ ಅಂತ. ಇದನ್ನು ತಾವು ಜ್ಞಾಪಕ ಇಟ್ಕೋಬೇಕು. ಈ ರೀತಿಯಲ್ಲಿ ಪತ್ರಗಳನ್ನು ಕಡ್ಡಾಯವಾಗಿ ರಿಜಿಸ್ಟರ್ ಮಾಡ್ತಕ್ಕಂಥ ಪತ್ರಗಳನ್ನು ರಿಜಿಸ್ಟರ್ ಮಾಡಿದರೆ ನಿಮಗೆ ಹಕ್ಕು ಬರುತ್ತೆ, ಹಕ್ಕು ಲಭಿಸುತ್ತೆ. ಖಾತೆ ಮಾಡಿಕೊಂಡು ಆಸ್ತಿಗಳನ್ನು ನೀವು ಅನುಭವಿಸ್ಬೋದು. ಆದರೆ ಈ ಥರ ಪತ್ರಗಳನ್ನು ರಿಜಿಸ್ಟರ್ ಮಾಡಿಸ್ಬೇಕಾದ್ರೆ ಯಾವ ವ್ಯಕ್ತಿಗೆ ಅಥವಾ ಯಾವ ವ್ಯಕ್ತಿಗಳಿಗೆ ಹಕ್ಕಿದೆ ಅವರೆಲ್ಲರೂ ಕೂಡ ಬಂದು ನಿಮ್ಮ ಪರವಾಗಿ ಬರ್ಕೊಡ್ಬೇಕಾಗತ್ತೆ ಆ ಒಂದು ಪತ್ರವನ್ನು. ಆಗ ಮಾತ್ರ ನಿಮಗೆ ಹಕ್ಕು ಲಭಿಸುತ್ತೆ, ಬರುತ್ತೆ, ನೀವು ಮಾಲೀಕರಾಗ್ತೀರಾ ಅನ್ನುವಂಥ ಮಾತನ್ನು ಹೇಳ್ತಾ ನಾನು ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.